ನಾವು ನಾನು ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ನನ್ನ ಮಾತಿಗೆ ಫಸ್ಟ್ ಫೌಂಡೇಶನ್ ಕೊಡೋದೇ ನನ್ನ ಸ್ನೇಹಿತ AP ಅರ್ಜುನ್. ಅಲ್ಲಿಂದಲೇ ಪ್ರಾರಂಭ ಮಾಡ್ತೀನಿ. ನೀವೊಂದು ಮಾತು ಹೇಳಿದ್ರಿ, ಗಂಡ ಬಾಯ್ ಫ್ರೆಂಡ್ ಶೂಟ್ ಮಾಡ್ತಾರ, ಅವ್ರ ಗಂಡ ಶೂಟ್ ಮಾಡ್ತಾರ, ಬಾಯ್ ಫ್ರೆಂಡ್ ಶೂಟ್ ಮಾಡ್ತಾರ. ನಾನ್ ಕೇಳೋದ ಅವ್ರಿಬ್ರು ಗಂಡ ಇದಾರೆ ನನ್ನ ಗ್ಯಾರಂಟಿ ಇದೆಯಾ? ಡೌಟ್ ಇದೆಯಾ? ಅಲ್ಲಪ್ಪ, ಅವ್ರಿಬ್ರು ಗಂಡ ಇದ್ದಲ್ಲಿ ಇರ್ಬೋದಲ್ಲ. ಹಸ್ಬೆಂಡ್ ಐ ಲವ್ ಯು ಅವರು, ಇವ್ರು ಕೂಡ ಯಾರ ಹಸ್ಬೆಂಡ್ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ಡೌಟ್ ಇದೆ. ಈಗ ಪ್ರವೀಣ್ ಆಗ್ಲಿ, ನಮ್ಮ ಸೂರಜ್, ಇವ್ರು ಹೇಳ್ಬೇಕು. ಪ್ರಶ್ನೆ ಇಲ್ಲ, ಮೀನಿಂಗ್ ಇದೆ. I wish the team all the best. ಈ ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಾಗಿದೆ. ನನಗೆ ತುಂಬ ವರ್ಷಗಳ ನಂತರ ನಮ್ಮ ಕುಮಾರ್ ಮಂಗಲಪ್ಪ ಸರ್ ಮೀಟ್ ಮಾಡಿ. ಸರ್ ಆನಂದ ಸಿ ಆಲ್ ಟೈಮ್. ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ಹೇಳ್ತಾ ಹರಿಕೃಷ್ಣ. ಮೊದಲನೇದಾಗಿ ನನ್ನ ಕರಿಯರಲ್ಲಿ ಕೊಟ್ಟಂಥ ಬಹಳ ಅತ್ಯುತ್ತಮ ಹಾಡುಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೂ ಒಂದು ಹಾಡು ಹಿಟ್ಟಾಗಿದೆ, ನಾನು ನಡ್ಕೊಂಡು ಹೋಗಿ ಅನ್ನೋದು ನಿಮ್ಮ ಹಾಡೆ ಜಂಗಲ್ ಮೇ ಸಿಂಗಲ್ ಶೇರ್. ಇವತ್ತಿಗೂ ನಾನು ಬರೆಯಲ್ಲ. ಥ್ಯಾಂಕ್ ಯು ಹರಿ. ಆ್ಯಂಡ್ ಟು ಆಲ್ ಎವ್ರಿ ಪ್ರೊಡ್ಯೂಸರ್, ಸುರೇಶ್ ಗೌಡ್ರೆ, ಆಲ್ ದಿ ಬೆಸ್ಟ್. ಸುಶಾಂಕ್, ಆದಷ್ಟು ಬೇಗ ಒಂದು ಒಳ್ಳೆ ಕತೆ ಬರೀರಿ, ಸೇರೋಣ ಬಂದು. ಪ್ರವೀಣ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೂರಜ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ಶರಣ್ಯ ಅವರ ಐ ವಿಶ್ ಯು ಆಲ್ ದಿ ಬೆಸ್ಟ್. ಹಾಗೆ ಇಡೀ ತಂಡಕ್ಕೆ, ಬಿಕಾಸ್ ಒಂದು ಈ ಟೈಟಲ್ ಲಾಂಚಿಂಗ್ ನೀವೇನು ಶೂಟ್ ಮಾಡಿದ್ರೆ, ಐ ಥಿಂಕ್ ಇಟ್ ಇಸ್ ಕಮ್ ಔಟ್ ಎಕ್ಸ್ಟ್ರೀಮ್ಲಿ ವೆಲ್. ಆ್ಯಂಡ್ ಶಿವ್, ಇವ್ರು ಹೇಳ್ತಾ ಇದ್ರು ನೀವು ನಮ್ಮನೇಲೆ ಸಿಕ್ಕಿದ್ದು ಅಂತ. ನಮ್ಮನೇಲಿ ನಾನು ಸಿಕ್ಕಿದ್ದೆ ಅಲ್ವಾ? ಕರೆಕ್ಟಾ ಸರ್? ಸಿಗೋದು ನಮ್ಮನೇಲಂತೆ, ಕೊಲಾಬರೇಟ್ ಇವ್ರು ಆಗೋದು. ಹಾಗೆ ನೋಡೋಣ, ಇದರಲ್ಲಿ ಪರ್ಸೆಂಟೇಜ್ ಬರ್ಬೇಕಾಗುತ್ತೆ ನಮಗೆ. ಇಲ್ಲಿ ನೋಡಿ, ಇವ್ರು ಬಂದಿದ್ದು ವಿನಯ್ ರಾಜ್ಕುಮಾರ್ ಒಟ್ಟಿಗೆ ನನ್ನ ಮನೆಗೆ. ಸಿಕ್ಕಿದ್ದು ಇವರು, ವಿನಯ್ ಇಲ್ಲ, ನಾವು ಇಲ್ಲ. ಹಾ ಸಂಜು, ಇಲ್ಲಿ ಸೇರಿರೋ ಎಲ್ಲರೂ ಥ್ಯಾಂಕ್ ಯು. ಕರ್ಸಲಿಕ್ಕೆ ಥ್ಯಾಂಕ್ ಯು. ಹಾಗೆ ಎಲ್ಲ ಹೊಸಬ್ರು ಬಂದು ನೀವು ಸ್ಫೂರ್ತಿ ಅಥವಾ ಎನ್ಕರೇಜ್ಮೆಂಟ್ ಅಂತ ನಾವೇನು ಹೇಳ್ತೀರಿ ಸರ್? ಐ ಥಿಂಕ್ ಇಟ್ ಇಸ್ ನಥಿಂಗ್. ವಿ ಹ್ಯಾವ್ ಟು ಮೇಕ್ ಟೈಮ್, ಬಿಕಾಸ್ ಅಲ್ಟಿಮೇಟ್ಲಿ ಒಂದು ಕನ್ನಡ ಸಿನಿಮಾ, ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡೋದ್ರ ತಪ್ಪೇ ಇಲ್ಲ. ಯಾಕಂದರೆ ನಾವು ಹೊಸಬ್ರದ ಆಗಿರ್ಬೇಕಾದ್ರೆ ನಮ್ಮ ಹೀರೋರಿಗೆ ನಮಗೆ ಮಾಡ್ಕೊಂಡು ಬಂದಿದ್ರು. ಇದು ನಾವಿಲ್ಲಿ ಮಾಡೋದ್ರ ತಪ್ಪೇ ಇಲ್ಲ. ಸಿನಿಮಾ ಒಳ್ಳೇದಾಗಲಿ ಅಲ್ಟಿಮೇಟ್ಲಿ ಅಂತ ಹೇಳ್ತಾ, ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು. ಅರ್ಜೆಂಟ್ ಇಲ್ಲಿಂದ ನಾನು ಇನ್ನೊಂದು ಪ್ರೋಗ್ರಾಮ್ ಬಹಳ ದೂರದ ಹೊರಡಬೇಕು. ನಾನು ಸಾಟಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ, ಫ್ರೆಂಡ್ಸ್ ಬಂದಿರೋರಿಗೆ ಥ್ಯಾಂಕ್ ಯು. ಇಷ್ಟು ಜನ ಬಂದು ಸೇರಿದ್ದೀರಾ. ಮೊದಲನೇದಾಗಿ ನಾನು ಆ್ಯಕ್ಚುಲಿ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣಗೆ ಮತ್ತು ಪ್ರಿಯಾ ಅಕ್ಕಗೆ. ಬಿಕಾಸ್ ನಾನು ಮ್ಯಾಕ್ಸ್ ಟೈಮಲ್ಲಿ ನಾನು ಶಾರ್ಟಲ್ಲಿದ್ದಾಗ, ಫಸ್ಟ್ ಶಾರ್ಟ್ ಕೊಟ್ಟಾಗ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ. ಬಟ್ ಈ ಮೂವಿ ಡೆಬ್ಯೂ ಮೂವಿ ಆಸ್ ಎ ಹೀರೋ ನಾನು ಮರ್ತೋದೆ. ಸೊ ಈ ವೇದಿಕೆಯಿಂದ ಅಣ್ಣ ಎಕ್ಸ್ಟ್ರೀಮ್ಲಿ ಸಾರಿ. ಪ್ರಿಯಾಂಕಾ ಸಾರಿ. ಸೊ ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ನನ್ನ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಜಗತ್ತಿನ ಯಾವುದೇ ವೇದಿಕೆ ಮೇಲೆ ಹೋದರೂ ಇವರಿಬ್ಬರು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಎನ್ಕರೇಜ್ ಆಗಲಿ, ಮೋಟಿವೇಶನ್ ಆಗಲಿ, ಏನೇ ಸಪೋರ್ಟ್ ಇದ್ರು ಇವರಿಬ್ಬರು ಮಾಡ್ತಾರೆ. ಸೊ ನನಗೆ ಹೆಮ್ಮೆ ಅನಿಸುತ್ತೆ ಇವರಿಬ್ಬರು ಹೆಸರು ತೊಗೊಳಕ್ಕೆ. ಎಲ್ಲೋದ್ರೂ ತೊಗೊತೀನಿ. ಮತ್ತು ಈ ಮಾರ್ಕ್ ಸಕ್ಸಸ್ 3rd ವೀಕ್ ನಡೀತಾ ಇದೆ ಅಣ್ಣ. ಕಂಗ್ರಾಟ್ಸ್ ನನ್ನ ಕಡೆಯಿಂದ ಮತ್ತು ಹೋಲ್ ಟೀಮ್ ಕಡೆಯಿಂದ. ಇನ್ನು ಹೆಚ್ಚಿಗೆ 25 ದಿನ ಓಡಲಿ, 50 ದಿನ ಓಡಲಿ ಮಾರ್ಕು, ಈ ಥರನೇ ಸಕ್ಸಸ್ ಸಿಗಲಿ. ಮತ್ತು ಇವಾಗ ಟೀಸರ್ ಬಗ್ಗೆ ಮಾತಾಡಬೇಕು ಅಂದರೆ, ನೀವೇ ನೋಡಿದ್ದೀರಾ ಟೀಸರ್. ನಾನು ಜಾಸ್ತಿ ಮಾತಾಡಲ್ಲ, ನೀವೇ ನೋಡಿದ್ದೀರಾ. ನೀವು ಮಾತಾಡಿ ಟೀಸರ್ ಬಗ್ಗೆ, ಎಲ್ರಿಗೂ ಹೇಳಿ. ಮತ್ತು ಇದಕ್ಕೆ ಆ್ಯಕ್ಚುಲಿ ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಶಿವು ಸರಿಂದ ಸ್ಟಾರ್ಟ್ ಆಯಿತು ಜರ್ನಿ. ಇದು ಲಾಸ್ಟ್ ಇಯರ್ ಮ್ಯಾಕ್ಸ್ ಸಕ್ಸಸ್ ಪಾರ್ಟಿ ಅಣ್ಣನ ಮನೇಲಿ ನಡೆಯುತ್ತೆ.
ಅವಾಗ ಇಂಟ್ರಡ್ಯೂಸ್ ಆಗಿದ್ದು ಶಿವ ಸರ್. ಸೊ ಅಲ್ಲಿಂದ ನನಗೆ ಕೇಳ್ತಾರೆ ಏನ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ. ನಾನು ಹಿಂಗೆ ಈ ಥರ ಕ್ಯಾರೆಕ್ಟರ್ ರೋಲ್ಸ್ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ತೀನಿ. ಸೊ ಏನು ಹೀರೋ ಆಗಿ ಮಾಡ್ತೀರಾ ವಿಲನ್ ಆಗಿ ಮಾಡ್ತೀರಾ ಅಂತ ಕೇಳ್ತಾರೆ. ಯಾವ್ದು ಕೊಟ್ಟರು ಮಾಡ್ತೀನಿ ಸರ್ ಆಸ್ ಆರ್ಟಿಸ್ಟ್ ಅಂತ ಹೇಳ್ತೀನಿ. ಅವಾಗ ಇಂಟ್ರಡ್ಯೂಸ್ ಮಾಡಿಸ್ತಾರೆ ನನಗೆ ಗುರುರಾಜ್ ಸರ್ನ. ಸೊ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ನಂದು. ಸೊ ಇದೇ ಅದು ಜರ್ನಿ. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಗುರು ಸರ್, ಶಿವ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿರಂತರ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಥ್ಯಾಂಕ್ ಯು. ಮತ್ತೆ ನನ್ನ ಕೋ ಆರ್ಟಿಸ್ಟ್ ಸೂರಜ್ ಶರಣ್ಯ, ಥ್ಯಾಂಕ್ ಯು ಸೋ ಮಚ್ ನನ್ನ ತಡ್ಕೊಂಡಿದ್ದಕ್ಕೆ. ಆಮೇಲೆ ಇಲ್ಲಿ ನನ್ನ ಏಡಿಗಳಿದ್ದಾರೆ, ಅಗಸ್ತ್ಯ, ವಿದ್ಯಾ, ಮೇಘ, ವೀರು, ಶಶಾಂಕ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕನ್ನಡ ಜನತೆ ನಿಮ್ಮ ಮುಂದೆ ಇದೆ ಟೀಸರು, ನೀವೇ ನೋಡಿ ಹರಿಸಿ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು, ಇದು ಅಣ್ಣನ ಬಗ್ಗೆನೇ. ಇದನ್ನ ಹೇಳಿಲ್ಲ ಅಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇಡೀ ಇಂಡಸ್ಟ್ರಿಗೆ ಒಂದು ವೈರಸ್ ಬಂದು ಅಂಟ್ಕೊಳುತ್ತೆ. ಆ ವೈರಸ್ಗೆ ಭಯ ಬೀಳ್ತಾರೆ ಕನ್ನಡ ಇಂಡಸ್ಟ್ರಿ. ನನಗನ್ಸಂಗೆ ಸ್ವಲ್ಪ ಜನ, ಯಾಕೆಂದ್ರೆ ಅವ್ರ ಮೂವಿ ಹಾಳು ಮಾಡ್ತಾರೆ ಅಂತ. ಬಟ್ ಹುಬ್ಳಿಯ ಆ ವೇದಿಕೆಯಲ್ಲಿ ಅಣ್ಣ ಅದನ್ನ ಚಾಲೆಂಜ್ ಮಾಡ್ತಾರೆ. ಆ ಯುದ್ಧನೇ ಪೈರಸಿ. ಸೊ ಆ ಪೈರಸಿನ ಅಳ್ಸಕ್ಕೆ ಒಬ್ಬ ಒಳ್ಳೆ ಲೀಡರ್ ಬೇಕು, ಅದು ಅಣ್ಣನೇ. ಯಾಕಂದ್ರೆ ನಾನು ನೋಡಿರೋಂಗೆ ಇಂಡಸ್ಟ್ರಿಲಿ ಒಂದು ಲಯನ್ ಹಾರ್ಟ್, ಮೆಟಲ್ ಬಾಲ್ಸ್ ಇರೋದು ಅಣ್ಣ ಮಾತ್ರ. ಸೊ ಒಳ್ಳೆ ಲೀಡರ್ ಆಗ್ಬೋದು. ಈ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಇಂಡಸ್ಟ್ರಿ ನಡೀತಾನೆ ಇರುತ್ತೆ. ಅದಕ್ಕೆ ಅಣ್ಣ ಅಲ್ಲದೆ ಬೇರೆ ಯಾರು ಇನಿಷಿಯೇಟಿವ್ ತಗೊಳಕ್ಕಾಗಲ್ಲ. ತಗೊಂಡ್ರು ಇಲ್ಲ, ಅವ್ರು ಎಷ್ಟೋ ಸತಿ ಹಿಂಟ್ ಕೊಟ್ರು, ಬಟ್ ಯಾರು ಮಾಡೋಕ್ಕಾಗಿಲ್ಲ. ಅಣ್ಣ ವಿತಿನ್ ಎಷ್ಟು ಒಂದು ಮೂವಿ ರಿಲೀಸ್ ಆಗಿ ವಿತಿನ್ 2 days ಅಲ್ಲಿ ಅದೆಲ್ಲ ಅದು ಗೌರ್ಮೆಂಟ್ಗೆ ಒಪ್ಪಿಸಿದ್ದಾರೆ. ಸೊ ಇದರಿಂದ ಏನು ಕಲಿಬೋದು ಅಂದ್ರೆ, ಆಸ್ ಎ ಲೀಡರ್ he has taken initiative and done well for the industry. ಸಿನಿಮಾ ಅಂತ ಬಂದ್ರೆ ಅವ್ರು ಏನಕ್ಕೂ ಕಾಂಪ್ರಮೈಸ್ ಆಗಲ್ಲ. he loves cinema because he is very grown height. ತುಂಬಾ ಹೈಟ್ಸ್ ಅಲ್ಲಿ ಇದ್ದಾರೆ ಅವರು, ಅದಕ್ಕೆ ಸಿನಿಮಾ ಬಿಟ್ಕೊಟ್ಟಿಲ್ಲ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಷ್ಟೇ, ಬೇರೆ ಏನೂ ಇಲ್ಲ.